ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನೀವೆಲ್ಲರೂ ಗೆಸ್ ಮಾಡಿರ್ತೀರಾ. ಎಸ್, ಇವತ್ತು ಸಹ ನಾನು ಸ್ಯಾರಿ ಡ್ರೇಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದು ಬಂದು ಬಿಗಿನರ್ಸ್ಗೂ ಆಗಿರುತ್ತೆ, ಹಾಗೆ ಪ್ರಿಪ್ಲೇಟ್ ಮಾಡಿರೋ ಸ್ಯಾರಿನ ಹೇಗೆ ವೇರ್ ಮಾಡೋದು ಅನ್ನೋದು ಸಹ ನೀವು ತಿಳ್ಕೊಬಹುದು. ಆಲ್ಮೋಸ್ಟ್ ನಾನು 60 to 70 ಸ್ಯಾರಿ ಪ್ರಿಪ್ಲೇಟ್ ಸರ್ವಿಸ್ ಮಾಡಿದ್ದೀನಿ. ಎಲ್ಲರೂ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ ಪ್ರಿಪ್ಲೇಟ್ ಅಂತ ಹೇಳ್ತಾರೆ. ಬಟ್ ನಾನು ರೆಕಗ್ನೈಸ್ ಮಾಡಿರೋ ಪ್ರಕಾರ ಸ್ವಲ್ಪ ಜನಕ್ಕೆ ಸೈಡ್ ಪ್ಲೀಟ್ಸ್ ನ ಪ್ರಾಪರ್ ಆಗಿ ತಗೊಳಕ್ ಬರ್ತಿರಲ್ಲ, ನೀಟಾಗಿ ಅರೇಂಜ್ ಮಾಡಕ್ಕೆ ಬರ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ಅದು ಹೇಗೆ ಅರೇಂಜ್ ಮಾಡೋದು ಅಂತ ಸಹ ನಾನು ತೋರಿಸಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾರಿ ಪ್ರಿಪ್ಲೇಟಿಂಗ್ ಸರ್ವಿಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ, ಜೊತೆ ಕಾಲಿಂಗ್ ನಂಬರ್ ಸಹ ಮೆನ್ಷನ್ ಮಾಡಿರ್ತೀನಿ. ನೀವು ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದೆನ್ ಬನ್ನಿ ವಿಡಿಯೋ. ಸೊ ದಟ್ ನಾನು ಸೆಂಟರ್ ಪ್ಲೇಟ್ಸ್ನ ಮಿಡಲ್ ಇಟ್ಕೊಂಡು ಸೊ ಇದು ಸೆಂಟರ್ ಬರ್ತಾ ಇದೆ ನೋಡಿ ಇಲ್ಲಿ. ಇವಾಗ ಈ ಒಳಗಡೆ ಪಾಯಿಂಟ್ ಬ್ಯಾಲೆನ್ಸ್ ಏನಿದೆ, ಫಸ್ಟ್ ಇಲ್ಲಿಂದ ಟ್ಯಾಕಿಂಗ್ ಶುರು ಮಾಡಬೇಕು. ಸೊ ಅವಾಗ ನಿಮಗೆ ವೇರಿ ಬರಲ್ಲ. ಅವಾಗ ಪ್ಲೀಟ್ಸ್ ಬಿಚ್ಚೋದಿರ್ಲಿ ಅಥವಾ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಬಟ್ಟೆ ಸಿಗಿಸ್ಕೋಬೇಕು ಅನ್ನೋದಲ್ಲ, ಅವಾಗ ಆ ಥರ ಪ್ರಾಬ್ಲಮ್ ಆಗಲ್ಲ. ನಾವು ಸ್ಟಾರ್ಟಿಂಗ್ ಸೆಂಟರ್ ಪ್ಲೀಟ್ಸ್ನ ಮಿಡಲಲ್ಲಿ ಇಟ್ಕೊಂಡು ನಾವು ಬ್ಯಾಲೆನ್ಸ್ ಎಷ್ಟು ಕ್ಲಾತ್ ಇದೆ ಅದನ್ನು ನೋಡಿ ಟಕಿಂಗ್ ಶುರು ಮಾಡಬೇಕು. ಸೊ ದಟ್ ನೆಕ್ಸ್ಟ್ ಏನು ಅಂತಂದ್ರೆ ಸೆಂಟರ್ ಪ್ಲೀಟ್ಸ್ನ ನಾವು ಟಕ್-ಇನ್ ಮಾಡಬಾರ್ದು. ಪಲ್ಲು ಪಾರ್ಟ್ ಏನಿದೆ ಅದನ್ನ ತಗೊಳ್ಬೇಕು. ಪಲ್ಲು ಪಾರ್ಟು ಎಷ್ಟುದ್ದ ಬೇಕು ನೋಡಿಕೊಂಡು ಫಸ್ಟ್ ಪ್ಲೀಟ್ನ ಎತ್ತಿ ಸೇಫ್ಟಿ ಪಿನ್ನಲ್ಲಿ ಲಾಕ್ ಮಾಡಬೇಕು. ಸೊ ದಟ್ ಫಸ್ಟ್ ಪ್ಲೀಟ್ನ ನೀಟಾಗೆ ಟಕ್-ಇನ್ ಮಾಡಬೇಕು. ಇಲ್ಲಿ ಟೈಟಾಗೆ ಕರೆಕ್ಟಾಗೆ ಇನ್ನರ್ ಸ್ಕರ್ಟ್ನ ಸೇರಿಸಿ ನಾವು ಟಕ್-ಇನ್ ಮಾಡಬೇಕಾಗುತ್ತೆ. ಇವಾಗ ನಾವು ಒಂದೊಂದೇ ಸ್ಮಾಲ್ ಪ್ಲೀಟ್ಸ್ನ ಅರೇಂಜ್ ಮಾಡಿ ಸೇಫ್ಟಿ ಪಿನ್ ಹಾಕಬೇಕಾಗತ್ತೆ. 3 ಪ್ಲೀಟ್ಸ್ನ ಅರೇಂಜ್ ಮಾಡಿ ನಾನು ಪಿನ್ ಹಾಕ್ತಾಯಿದ್ದೀನಿ. ಸೊ ದಟ್ ನಿಮಗೆ ಎಷ್ಟು ಪ್ಲೀಟ್ಸ್ ಬೇಕು ಅದನ್ನು ನೋಡಿ ಅರೇಂಜ್ ಮಾಡಿ ಪಿನ್ ಹಾಕಬೇಕು. ಸೊ ಸೈಡ್ ಪ್ಲೀಟ್ಸ್ ನೀಟಾಗಿ ಅರೇಂಜ್ ಆದಮೇಲೆ ಉಳಿದಿರೋ ಬಟ್ಟೆನ ಒಳಗಡೆ ನೀಟಾಗಿ ಕಾಣಿಸ್ತಿರೋ ಥರ ಹಾಕಿ ಸೆಂಟರ್ ಪ್ಲೀಟ್ಸ್ನ ಟಕ್-ಇನ್ ಮಾಡಬೇಕಾಗತ್ತೆ. ನಾವು ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಸೆಂಟರ್ ಪ್ಲೀಟ್ಸು ಸೈಡ್ ಪ್ಲೀಟ್ಸು ಪಿನ್ನಿಂಗ್ ಆಗಿದೆ. ಈಗ ಇದು ಸೈಡ್ ಪ್ಲೀಟ್ಸು. ಇದಕ್ಕೆ ನೀವೇನು ಐರನ್ ಎಲ್ಲ ನೀಡೇನಿರಲ್ಲ. ಸೊ ಸ್ಟಿಫ್ ಆಗಿ ನೀವು ಎಳೆದು ಪಿನ್ ಹಾಕಿ ಟಕ್ ಮಾಡಿ ಇಲ್ಲಿ ನೀಟಾಗಿ 3 ಪ್ಲೀಟ್ಸ್ ತಗೊಂಡು ಪಿನ್ ಮಾಡಿದ್ರೆ ಈ ಪ್ಲೀಟ್ಸ್ ಸೈಡ್ ಪ್ಲೀಟ್ಸ್ಗೆ ಐರನಿಂಗ್ ನೆಸೆಸಿಟಿ ಇರಲ್ಲ. ಸೊ ದಟ್ ಸೈಡ್ ಪ್ಲೀಟ್ಸ್ ಆದಮೇಲೆ ನೆಕ್ಸ್ಟ್ ನಾವು ಮೇನ್ ಪಲ್ಲು ಪ್ಲೀಟ್ಸ್ ಏನಿದೆ ಅದನ್ನ ಸರಿ ಮಾಡ್ಕೊಂಡು ಬರಬೇಕು. ಆಲ್ರೆಡಿ ಪ್ರಿಪ್ಲೇಟ್ ಆಗಿರೋದ್ರಿಂದ ನೀವು ಹೇಗೆ ಸೆಟ್ ಮಾಡ್ತಿರೋ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ದಟ್ ಫೈನಲ್ ನಾನು ಡಾಬ್ ಹಾಕ್ತಿದ್ದೀನಿ. ಸೊ ದಟ್ ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಡಾಬ್ನ ಕಟ್ ಮಾಡ್ತಿದ್ದೀನಿ.